ಎಂತ ತಿಂದ್ರು ವೆಯ್ಟ್ ಗೇನೇ ಆಗ್ತಾ ಇಲ್ಲ, ತೂಕ ಹೆಚ್ಚಿಗೆ ಆಗ್ತಾ ಇಲ್ಲ. ಎಲ್ಲ ಜನ ಹೇಳ್ತಿದ್ದಾರೆ ಜಾಸ್ತಿ ತಿನ್ನು ಬಟ್ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವಾ. 10 ವೆಯ್ಟ್ ಗೇನ್ ಆಗ್ಲಿಕ್ಕೆ ಫುಡ್ ಲಿಸ್ಟ್ ನಾನು ಕೊಡ್ತಾ ಇದ್ದೇನೆ. ಯಾಕೆ ತಿನ್ಬೇಕು, ಹೇಗೆ ತಿನ್ಬೇಕು ಅಂತ ಸಹ ಹೇಳ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ. ಅಂಡ್ ಇದೇ ತರದ ಫಿಟ್ನೆಸ್ ವಿಡಿಯೋಸ್ ಕನ್ನಡದಲ್ಲಿ ರೆಗ್ಯುಲರ್ಲಿ ಬೇಕು ಅಂದ್ರೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೈಮೇ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ಲಿ ಪಾಯಿಂಟಿಗೆ ಹೋಗ್ತೀನಿ, ಓಕೆನಾ. ಫಸ್ಟ್ ಫುಡ್ ಸೋರ್ಸು, ನೀವು ನಿಮ್ಮ ಡಯಟ್ ಅಲ್ಲಿ ಏನ್ ಆಡ್ ಮಾಡಬೇಕು ಅಂದ್ರೆ ಹಾಲು. ಹೌದು, ಹಾಲಲ್ಲಿ ಎಸ್ಪೆಷಲಿ ಫುಲ್ ಫ್ಯಾಟ್ ಮಿಲ್ಕ್ ಬರುತ್ತೆ. ಯಾಕಂತ ಹೇಳ್ತೀನಿ, ಒಂದು ಇದರಿಂದ ನಿಮಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆಗುತ್ತೆ, ಎರಡನೇದು ಕ್ಯಾಲ್ಸಿಯಂ ಸಿಗುತ್ತೆ. ಪ್ರೋಟೀನ್ ಯಾಕಂದ್ರೆ ನಿಮ್ಮ ಬಾಡಿ, ಈಗ ನೀವು ವರ್ಕೌಟ್ ಮಾಡ್ತೀರಾ, ವೇಟ್ ಗೇನ್ ಮಾಡಬೇಕು ಅಂದ್ರೆ ಬಾಡಿ ರಿಕವರ್ ಆಗ್ಲಿಕ್ಕೆ ಪ್ರೋಟೀನ್ ಬೇಕು. ಅದಕ್ಕೆ ಈಸಿಯೆಸ್ಟ್ ಸೋರ್ಸ್ ಎಲ್ಲರ ಮನೆಯಲ್ಲಿರುವ ಫುಡ್ ಹಾಲು. ಎಷ್ಟು ಕುಡಿಬೇಕು? ಕಮ್ಮಿಯಲ್ಲಿ ಕಮ್ಮಿ 1 ಲೀಟರ್ ಪರ್ ಡೇ ಕುಡೀರಿ. ಆಗ ನಿಮ್ಗೆ ಎಷ್ಟು ಪ್ರೋಟೀನ್ ಬೇಕು ಅಷ್ಟು ಸಿಗತ್ತೆ. ಇದನ್ನ ಸ್ಕಿಪ್ ಮಾಡೋ ತರಾನೇ ಇಲ್ಲ. ಇನ್ ಕೇಸ್ ಕ್ಯಾಲೋರಿ ಇನ್ಕ್ರೀಸ್ ಆಗ್ಬೇಕಂದ್ರೆ ಹಾಲಲ್ಲಿ ಸ್ವಲ್ಪ ತುಪ್ಪ ಹಾಕಿ ಕುಡೀರಿ, ಇದು ಜೀವಕ್ಕೆ ತುಂಬಾ ಒಳ್ಳೇದು. ಸೆಕೆಂಡ್ ಫುಡ್ ನೆಲಕಡಲೆ ಬರುತ್ತೆ. ನೆಲಕಡಲೆ ಅಂದ್ರೆ ಎಂತ? ಪೀನಟ್ಸ್ ಅಲ್ಲಿ ಹೆಲ್ದಿ ಫ್ಯಾಟ್ ಇದೆ. ಈ ಹೆಲ್ದಿ ಫ್ಯಾಟ್ಸ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಹಾರ್ಮೋನ್ಸ್ ಅನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಟೆಸ್ಟೋಸ್ಟೆರಾನ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ಅದರಿಂದ ಜಾಸ್ತಿ ಮಸಲ್ ಬಿಲ್ಡ್ ಮಾಡಬಹುದು, ವೇಟ್ ಗೇನು ಆಗ್ಬಹುದು, ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಪ್ರೋಟೀನು ಸಿಗುತ್ತೆ. ಪೀನಟ್ಸ್ ಒಂದು ಬಜೆಟ್ ಫ್ರೆಂಡ್ಲಿ ಪ್ರೋಟೀನ್ ಸೋರ್ಸ್ ಆಗಿರುತ್ತೆ. ಸೊ ಇದನ್ನ ನೀವು ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳೇಬೇಕು. ಒಂದು ಪ್ರೋ ಟಿಪ್ ಏನು ಅಂದ್ರೆ, ನೀವು ಇದನ್ನ ತಿನ್ನೋವಾಗ ರೋಸ್ಟ್ ಮಾಡಿ ತಿನ್ನಿ. ರೋಸ್ಟ್ ಮಾಡುವಾಗ ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಮಾಡಿ, ಅಗೇನ್ ಕ್ಯಾಲೋರೀಸ್ ಇನ್ಕ್ರೀಸ್ ಆಗುತ್ತೆ. ಥರ್ಡ್ ಐಟಮ್ ಬಾಳೆಹಣ್ಣು, ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್ ಅಂಡ್ ಪೊಟ್ಯಾಷಿಯಂ. ನಿಮ್ಮ ವರ್ಕೌಟ್ ರಿಕವರಿಗೆ ಒಳ್ಳೇದು, ಪಂಪ್ ಸಹ ಚೆನ್ನಾಗಿ ಬರುತ್ತೆ ನೀವು ವರ್ಕೌಟ್ ಮಾಡುವಾಗ. ಬಟ್ ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ, ನಾರ್ಮಲ್ ಬಾಳೆಹಣ್ಣು ತಿನ್ನೋದ್ರಲ್ಲಿ ನಿಮಗೆ ಖಾಲಿ 30 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಅದನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಮಾಡಿ ಹನಿ ಮೇಲೆ ಹಾಕಿ ತಿನ್ನಿ, ಕ್ಯಾಲೋರೀಸ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಒಂದು ಬಾಳೆಹಣ್ಣು 5 ರೂಪಾಯಿಗೆ ನಿಮಗೆ ಸಿಗುತ್ತೆ. ದಿನದಲ್ಲಿ ಒಂದು 3 ರಿಂದ 4 ಬಾಳೆಹಣ್ಣು ತಿಂದ್ರೆ ಆಟೋಮ್ಯಾಟಿಕ್ಲಿ ಓವರ್ ಆಲ್ ಕ್ಯಾಲೋರೀಸ್ ಜಾಸ್ತಿ ಆಗಿ ವೇಟ್ ಗೇನ್ ಆಗಕ್ಕೆ ಹೆಲ್ಪ್ ಆಗುತ್ತೆ. 4ನೇ ಐಟಮು ಪೊಟ್ಯಾಟೊ. ಹೌದು, ಬಟಾಟೆಯಲ್ಲಿ ಏನ್ ಸಿಗುತ್ತೆ ನಿಮ್ಗೆ? ಕಾರ್ಬೋಹೈಡ್ರೇಟ್ಸ್. ನೋಡಿ, ಕಾರ್ಬೋಹೈಡ್ರೇಟ್ಸ್ ಇದು ಮೇನ್ ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ ನಿಮ್ಗೆ ಎನರ್ಜಿ ಕೊಡತ್ತೆ. ಅರ್ಥ ಆಯ್ತು? ಈಗ ನೀವು ವರ್ಕೌಟ್ ಮಾಡೋ ಮುಂಚೆ ತಿನ್ಬೇಕು, ಅದಾದ್ಮೇಲೆ ರಿಕವರ್ ವರ್ಕೌಟ್ ಆದ್ಮೇಲೆ ಪ್ರೋಟೀನ್ ಜೊತೆ ಕಾರ್ಬೋಹೈಡ್ರೇಟ್ಸ್ ತಿನ್ಬೇಕು. ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಇದ್ರೆ ಡೈಜೆಷನ್ ಬೇಗ ಆಗತ್ತೆ. ಇದಕ್ಕೆ ಮೇನ್ ಸೋರ್ಸ್ ಬಟಾಟೆ. ಬಟ್ ಅಗೇನ್ ಕ್ಯಾಲೋರೀಸ್ ಜಾಸ್ತಿ ಮಾಡಬೇಕು ಅಂದ್ರೆ ನೀವು ರೋಸ್ಟ್ ಮಾಡಿ ತಿನ್ಬಹುದು, ಫ್ರೆಂಚ್ ಫ್ರೈಸು ಮಾಡಿ ತಿನ್ಬಹುದು. ಅಕಸ್ಮಾತ್ ನೀವು ತುಂಬಾ ಸಪುರ ಇದ್ದೀರಾ, ಜಾಸ್ತಿ ಕ್ಯಾಲೋರೀಸ್ ಅಂದ್ರೆ ಫ್ರೆಂಚ್ ಫ್ರೈಸು ತಿನ್ಬಹುದು. ಇದರಿಂದ ಏನಾಗುತ್ತೆ, ನಿಮ್ಮ ಓವರ್ ಆಲ್ ಕ್ಯಾಲೋರೀಸ್ ಜಾಸ್ತಿ ಆಗಿದೆ. ಯಾಕೆ? ಲಿಕ್ವಿಡ್ ಕ್ಯಾಲೋರೀಸ್ ಆಡ್ ಆಗುತ್ತೆ. ಅರ್ಥ ಆಯ್ತಾ? 5ನೇ ಐಟಮ್ ಹೋಗ್ತಿದ್ದೀನಿ, ಮೊಸರು ಸ್ನೇಹಿತರೆ. ಹೌದು, ಮೊಸರು. ಯಾಕೆ ಅಂದ್ರೆ ಇದು ನಿಮ್ಮ ಡೈಜೆಷನ್ಗೆ ತುಂಬಾ ಒಳ್ಳೇದು. ಈಗ ವೇಟ್ ಗೇನ್ ಆಗುವಾಗ ನೀವು ಜಾಸ್ತಿ ತಿಂತೀರಾ, ನೀವು ಜಾಸ್ತಿ ತಿಂದಾಗ ಏನಾಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಅದನ್ನ ಸರಿ ಮಾಡ್ಲಿಕ್ಕೆ ದಿನದಲ್ಲಿ 2 ಸತಿ 200 ಗ್ರಾಮ್ ಮೊಸರಾದ್ರೂ ತಿನ್ನಿ. ನೀವು ಜಾಸ್ತಿ ಮೊಸರು ತಿಂದಷ್ಟು ಒಳ್ಳೇದು, ಪ್ರೋಟೀನು ಸಿಗತ್ತೆ, ಹೆಲ್ದಿ ಫ್ಯಾಟ್ಸು ಸಿಗತ್ತೆ, ಅಂಡ್ ಒನ್ ಆಫ್ ದ ಬೆಸ್ಟ್ ಫುಡ್ ಸೋರ್ಸ್ ಫಾರ್ ಡೈಜೆಷನ್. ಅರ್ಥ ಆಯ್ತಾ? 6ನೇದು ಫ್ರೂಟ್ಸ್ ಅಂತ ಹೇಳುವಾಗ ನಿಮ್ಗೆ ಅಫೋರ್ಡ್ ಮಾಡ್ಲಿಕ್ಕೆ ಆದ್ರೆ ಬಟರ್ ಫ್ರೂಟ್ ಅಂತ ಒಂದು ಫ್ರೂಟ್ ಬರುತ್ತೆ, ಅವಕ್ಯಾಡೋ ಅಂತ ಬರುತ್ತೆ. ಆಯ್ತಾ? ಈ ಫಾರಿನರ್ ಎಲ್ಲ ತುಂಬಾ ಜನ ತಿಂತಾರೆ, ಬಟ್ ಈಗ ಇಂಡಿಯಾದಲ್ಲೂ ಅವೈಲೇಬಲ್ ಇದೆ. ಇದನ್ನ ನೀವು ಮಿಲ್ಕ್ ಶೇಕ್ ಮಾಡಿ ಕುಡಿಬೇಕು. ಒಂದು ಗ್ಲಾಸ್ ಅಲ್ಲಿ ನೀವು 2000 ಕ್ಯಾಲೋರೀಸ್ ನ ಆಡ್ ಮಾಡ್ಕೋಬಹುದು. ಹೇಗೆ? ಇದನ್ನ ಹಾಲ್ ಜೊತೆ ಮಾಡ್ತೀರಾ, ಅದ್ರ ಮೇಲೆ ಸ್ವಲ್ಪ ಹನಿ ಹಾಕ್ಬಿಟ್ರೆ ಇನ್ನು ಟೇಸ್ಟ್ ಚೆನ್ನಾಗುತ್ತೆ, ಕ್ಯಾಲೋರೀಸ್ ಇನ್ಕ್ರೀಸ್ ಆಗುತ್ತೆ. ಇದು ಹೆಲ್ದಿ ಫ್ಯಾಟ್ ಸೋರ್ಸ್. ತುಂಬಾ ಜನ ವೇಟ್ ಲಾಸ್ಗೆ ಇದನ್ನ ತಿಂತಾರೆ, ಬಟ್ ನೀವು ತಿನ್ಬೇಕಾಗಿರೋದು ವೇಟ್ ಗೇನ್ ಮಾಡ್ತಾ ಇರಬೇಕಾದ್ರೆ ಮರಿಬೇಡಿ ಅವಕ್ಯಾಡೋ. 7ನೇದು ಐಟಮ್ ಬಂದ್ಬಿಟ್ಟು ನಟ್ಸ್ ಸ್ನೇಹಿತರೆ. ಈಗ ನಟ್ಸ್ ಉಂಟಲ್ಲ, ನೀವು ಇಷ್ಟು ತಗೊಂಡ್ರೆ 300-400 ಕ್ಯಾಲೋರೀಸ್ ಇರುತ್ತೆ. ಯಾಕಂದ್ರೆ ಅದರಲ್ಲಿ ಫ್ಯಾಟ್ಸ್ ಇರೋದು. 1 ಗ್ರಾಮ್ ಫ್ಯಾಟ್ ಅಲ್ಲಿ 9 ಕ್ಯಾಲೋರೀಸ್ ಇರುತ್ತೆ. ಸೊ ಆದಷ್ಟು ಫ್ಯಾಟ್ ಸೋರ್ಸ್ ನ ನೀವು ಜಾಸ್ತಿ ತಗೊಳ್ಬೇಕಾಗತ್ತೆ. ನಟ್ಸ್ ಅಲ್ಲಿ ಪಿಸ್ತಾ, ಬಾದಾಮಿ ಅಥವಾ ಕಾಜು, ಇದು 3 ಸಹ ತಗೊಳ್ಬಹುದು. ಕಾಂಬಿನೇಷನ್ ಅಲ್ಲಿ ತಗೊಳ್ಳಿ. ಅದನ್ನ ಪೌಡರ್ ಮಾಡಿ ಇಟ್ಕೊಂಡು ನೀವು ಹಾಲ್ ಜೊತೆ ಕುಡಿದ್ರೆ ಸಹ ಬೆಸ್ಟ್. ಯಾಕಂದ್ರೆ ಹೆಲ್ದಿ ಫ್ಯಾಟ್ ಸಿಗುತ್ತೆ ಅಂಡ್ ಕ್ಯಾಲೋರೀಸು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೊಟ್ಟೆ ಸ್ನೇಹಿತರೆ. ಅಗೇನ್ ಮೊಟ್ಟೆ ತಿನ್ನೋವಾಗ ವೇಟ್ ಗೇನಿಂಗ್ ಅಂತ ಇರ್ಲಿ, ವೇಟ್ ಲಾಸ್ ಇರ್ಲಿ, ಎಲ್ಲೋನ ಬಿಸಾಡಬಾರ್ದು. ಎಲ್ಲೋ ಅಲ್ಲಿ ಒಮೆಗಾ 3 ಸಿಗುತ್ತೆ. ಇದು ನಿಮ್ಮ ರಿಕವರಿಗೆ ಒಳ್ಳೇದು, ನಿಮ್ಮ ಕೂದಲಿಗೆ ಒಳ್ಳೇದು, ನಿಮ್ಮ ಕಣ್ಣಿಗೆ ಒಳ್ಳೇದು. ಅದ್ರ ಜೊತೆ ಒಂದು ಇಡೀ ಮೊಟ್ಟೆ ತಗೊಂಡ್ರೆ ನಿಮ್ಗೆ 6 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ನೀವು ಖಾಲಿ ಎಗ್ ವೈಟ್ ತಗೊಂಡ್ರೆ 3 ಗ್ರಾಮ್ ಸಿಗುತ್ತೆ. ಸೊ ಇನ್ ಕೇಸ್ ಕ್ಯಾಲೋರೀಸ್ ಕಮ್ಮಿ ಇದೆ, ವೇಟ್ ಲಾಸ್ ಅಂದ್ರೆ ಎಗ್ ವೈಟ್ ತಗೊಳ್ಬಹುದು. ಬಟ್ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ದಿನದಲ್ಲಿ 4 ರಿಂದ 5 ಇಡೀ ಮೊಟ್ಟೆ ತಗೊಳ್ಳಿ. 30 ರಿಂದ 36 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, ರಿಕವರಿಯೂ ಆಗುತ್ತೆ, ಹಾರ್ಮೋನ್ಸು ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ವಿಷಯ, ಇಡೀ ಪ್ರೋಟೀನ್ ಸೋರ್ಸಲ್ಲಿ ಉಂಟಲ್ಲ, ಮೊಟ್ಟೆ ಅಷ್ಟು ಬೆಸ್ಟ್ ಪ್ರೋಟೀನ್ ಸೋರ್ಸ್ ಯಾವುದೂ ಇಲ್ಲ. ಯಾವ ವೇ ಪ್ರೋಟೀನು ಇಲ್ಲ, ಯಾವ ಪ್ರಾಡಕ್ಟು ಇಲ್ಲ. ಸೊ ಮೊಟ್ಟೆನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ನೀವು ವೆಜಿಟೇರಿಯನ್ ಆಗಿದ್ರೆ ನೆಕ್ಸ್ಟ್ ಸೋರ್ಸ್ ಬಗ್ಗೆ ಮಾತಾಡ್ತೀನಿ. ನೆಕ್ಸ್ಟ್ ಸೋರ್ಸ್ ಯಾವುದು ಅಂತ ಹೇಳಿದ್ರೆ ಪನ್ನೀರು.
ಪನ್ನೀರ್ ತಗೊಳ್ಳುವಾಗ ವೇಟ್ ಗೇನ್ ಮಾಡಬೇಕಂದ್ರೆ ಹೈ ಫ್ಯಾಟ್ ರೆಗ್ಯುಲರ್ ಮಲಾಯಿ ಪನ್ನೀರ್ ಅಂತ ಬರುತ್ತೆ, ಅದನ್ನು ತಗೊಳ್ಳಿ. ನಿಮ್ಗೆ 100 ಗ್ರಾಮ್ಸಲ್ಲಿ 20 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಅದೇ ವೇಟ್ ಲಾಸ್ ಮಾಡಬೇಕು ಅಂದ್ರೆ ನೀವು ಲೋ ಫ್ಯಾಟ್ ಪನ್ನೀರ್ ತಗೊಳ್ಬೋದು. ಇದನ್ನ ಕುಕ್ ಮಾಡುವಾಗ ಅಷ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಮಸಾಲ ಹಾಕಿ ತಿನ್ನಿ. ಎಸ್ಪೆಷಲಿ ಇದನ್ನ ನೀವು ರಾತ್ರಿ ಮಲಗೋ ಮುಂಚೆ ತಿನ್ನಿ, ಡಿನ್ನರ್ಗೆ ತಗೊಳ್ಳಿ. ಯಾಕಂದ್ರೆ ಕೇಸೀನ್ ಪ್ರೋಟೀನ್ ಇದೆ, ನಿಮ್ಮ ರಿಕವರಿಗೆ ಹೆಲ್ಪ್ ಆಗುತ್ತೆ. ಸ್ಲೋ ಆಗಿ ರಿಲೀಸ್ ಆಗೋ ಪ್ರೋಟೀನ್ ಇದು, ಅರ್ಥ ಆಯ್ತಾ? ಫೈನಲಿ ಬಂದ್ಬಿಟ್ಟು ರೈಸ್ ಸ್ನೇಹಿತರೆ, ಹೌದು ಅನ್ನ. ಬಟ್ ಏನಾಗುತ್ತೆ, ನೀವು ರೈಸ್ ಸ್ಟೀಮ್ ಮಾಡಿರೋದು, ಸೊ ಅದರಲ್ಲಿ ಕ್ಯಾಲರೀಸ್ ಕಮ್ಮಿ, ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಬಟ್ ಸ್ವಲ್ಪ ಅದನ್ನು ಗೀ ರೈಸ್ ಮಾಡ್ಕೊಳ್ಳಿ, ಫ್ರೈಡ್ ರೈಸ್ ಮಾಡ್ಕೊಳ್ಳಿ, ಸ್ವಲ್ಪ ವೆಜಿಟೇಬಲ್ ಹಾಕಿ ಫೈಬರ್ನ ಇನ್ಕ್ರೀಸ್ ಮಾಡಿ, ಅರ್ಥ ಆಯ್ತಾ? ಈಗ ನೀವು ಇಷ್ಟು ರೈಸ್ ತಿಂದರೆ ಅಲ್ಲಿ ಸಹ ಇಷ್ಟೇ ರೈಸ್ ಇರುತ್ತೆ, ಬಟ್ ಅದರಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ. ನಿಮಗೆ ಗೇಮ್ ಅರ್ಥ ಆಯ್ತಾ? ವೇಟ್ ಗೇನ್ ಆಗಬೇಕು ಅಂದರೆ ಓವರ್ ಆಲ್ ನೀವೊಂದು ಕ್ಯಾಲೋರಿ ಸರ್ಪ್ಲಸ್ ಅಲ್ಲಿ ಇರಬೇಕು. ಅದಕ್ಕೆ ಫಾರ್ಮುಲಾ ಸಹ ಕೊಡ್ತೀನಿ, ಇದು ಬೋನಸ್ ಟಿಪ್ ನಿಮಗೆ, ಆಯ್ತಾ? ಎಂತ ಅಂದರೆ ನಿಮ್ಮ ಬಾಡಿ ವೇಟು ಇಂಟು 22 ಇಂಟು ಆಕ್ಟಿವಿಟಿ ಲೆವೆಲ್ ನೀವು ಮಾಡಬೇಕು. ಆಗ ನಿಮ್ಮೊಂದು ಮೇಂಟೆನೆನ್ಸ್ ಕ್ಯಾಲೋರಿ ಸಿಗುತ್ತೆ. ಆ ಮೇಂಟೆನೆನ್ಸ್ ಕ್ಯಾಲೋರಿಸಿಗೆ ಒಂದು 500 ಕ್ಯಾಲೋರಿ ಜಾಸ್ತಿ ಹಾಕಿ ನೀವು ಸ್ಟಾರ್ಟಿಂಗಲ್ಲಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ತುಂಬ ಸಪೋರ್ ಇದ್ದರೆ 1000 ಇನ್ಕ್ರೀಸ್ ಮಾಡೋದು, ಅರ್ಥ ಆಯ್ತಾ? ಸೊ ಇದು ಬೇಸಿಕ್ ಲೈನ್. ನಿಮಗೆ ಫಾರ್ಮುಲಾ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿದ್ದೀನಿ. ಆ್ಯಂಡ್ ನೋಡಿ, ವೇಟ್ ಗೇನ್ ಆಗಿ ಎಷ್ಟು ನಮ್ಮ ಕ್ಲೈಂಟ್ಸಿಗೆ ಟ್ರಾನ್ಸ್ಫಾರ್ಮ್ ಆಗಿದೆ. ಇದು ಸಿಂಪಲ್ ಫುಡ್ ಅನ್ನ ನಾವು ಆಡ್ ಮಾಡಿ ಕಸ್ಟಮೈಸ್ ಮಾಡಿರೋದು, ಅರ್ಥ ಆಯ್ತಾ? ನೀವು ಮಾಡಬಹುದು. ಅಂಡ್ ಅಕಸ್ಮಾತ್ ನಿಮಗೆ ಗೇನ್ ಆಗಿ ರೆಸಿಪೀಸ್ ಬೇಕು ಅಂದ್ರೆ ನಮ್ಮ ಆಪ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಫ್ರೀ ಆಗಿ ರೆಸಿಪೀಸ್ ಇದೆ, ಚೆಕ್ಔಟ್ ಮಾಡಿ. ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಯಿತು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಇದೇ ತರದ ಫಿಟ್ನೆಸ್ ವಿಡಿಯೋಸ್ ಕನ್ನಡದಲ್ಲಿ ಬೇಕಂದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.